ಗ್ಯಾರಂಟಿಗಳನ್ನ ಸರಿದೂಗಿಸುವ ಸಲುವಾಗಿ ಗ್ಯಾರಂಟಿಗೆ 60,000 ಕೋಟಿ ಬೇಕು. ಇದು ಬರೋದು ಒಂದು ಭಾಳ ಒಂದು 4,000 ಕೋಟಿ ಬರ್ತೈತಿ. ರಾಜ್ಯವನ್ನ ಹರಾಜಿಗೆ ಇಟ್ಟಿದ್ದಾರೆ ಅಂತೇಳಿ ಆರೋಪ ಮಾಡ್ತಾರೆ ಸರ್. ಅದೆಲ್ಲ ಅವ್ರು ಹೇಳಿದ್ಕೆಲ್ಲ ಹೇಳಿಕ್ಕೆ ಆಗೋಲ್ಲ. ನೀವು ಸಿಲಿಂಡರ್ ಆದಾಗ ಎಷ್ಟು ಸಲ ಏರಿಸ ಸಿಲಿಂಡ್ರ್ ಬೆಲೆ ಹೇಳಿ. ಸಿಲಿಂಡ್ರ್ ಆಯಿತು, ಬೇರೆ ಬೇರೆ ಎಲ್ಲ ಎಣ್ಣೆ ಆಯಿತು, ಫರ್ಟಿಲೈಸರ್ ಆಯಿತು. ಅದ್ರ ಬಗ್ಗೆ ಏನು ಹೇಳಂಗಿಲ್ಲ. ಇದು 3 ರೂಪಾಯಿ ಅಂತಲೇ ಏನು ಒಮ್ಮೆ ಏನು ಆಕಾಶ ಬಿದ್ದಂಗೆ ಮಾಡ್ತಾರೆ. 400ರಿಂದ 1200 ಹೋದ್ರೆ ಸಿಲಿಂಡ್ರ್. ಮತ್ತು ಅವಾಗ ಯಾರು ರಾಜ್ಯದ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ನಾವು ಬಗ್ಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಈಟಾಗೂ ನಮ್ಮದು ಬೇರೆ ಸ್ಟೇಟ್ಗೆ ಹೋಲಿಸಿದ್ರೆ ಕಡಿಮೆ ಇದೆ. ನೀವು ಬೇರೆ ಸ್ಟೇಟ್ಗೂ ತೆಗಿರಲ್ಲ ಲೆಕ್ಕ, ನೀವು ನಮ್ಮದೇ ಹೇಳ್ತೀರಿ. ಮಹಾರಾಷ್ಟ್ರ, ತಮಿಳುನಾಡು ಕ್ಯಾಬಿನೆಟ್ ಚರ್ಚೆ ಆಗಿದೆ. ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆ ಹೆಚ್ಚಾಗಿರ್ತೈತಿ, ಹಿಂಗಾಗಿ ಹೆಚ್ಚು ಮಾಡಿರ್ತೀವಿ ಅದನ್ನ. ಹಿಂದಕ್ಕೆ ಹೇಳಿದ್ರಲ್ಲ, ಹಿಂದೆ ಅದು 5 ರೂಪಾಯಿ ಬಸವರಾಜ ಬೊಮ್ಮಾಯಿ ಏಕಾಗಿ ಕೆಳಗಿಳಿಸರು. ಅವರೊಂದು ಕರೆ ಕೊಟ್ಟರು, ಅವರು ನಿರ್ಮಲಾ ಸೀತಾರಾಮ್, ನಿಮ್ಗೆ ಅಧಿಕಾರ ಇದೆ, ನೀವೇ ಕಡಿಮೆ ಮಾಡ್ಕೊಳ್ಳಿ ಅಂತ. ಎಲೆಕ್ಷನ್ ಬಂತು, 5 ರೂಪಾಯಿ ಕಡಿಮೆ ಮಾಡಿದ್ರು. ಅವ್ರು ಗೊತ್ತಿದೆ ನಿಮ್ಮ ವಿಷಯ. ಸೊ ಅದನ್ನು ಈಗ ಮತ್ತೆ ಏರಿಸಿದ್ವಿ ನಮ್ಮ ಆಡಳಿತ ಅನ್ಸುತ್ತೆ. ಎರಡು ಎಣ್ಣೆ ಒಮ್ಮೆ ಏಕಕಾಲಕ್ಕೆ, ಎರಡು ಎಣ್ಣೆ ರೇಟ್ ಒಮ್ಮೆ ಏಕಕಾಲಕ್ಕೆ ಎರಸಂತಲೇ ಸೀಟ್ ಆಗೈತೆ ಸರ್. ಅದು ಎರಡು ಎಣ್ಣೆಗೆ ಒಂದು ರೇಟ್ ಹೆಚ್ಚು ಮಾಡಿದ್ರೆ ಎಣ್ಣೆ ರೇಟ್ ಕಡಿಮೆ ಮಾಡ್ತೀವಿ, ಯಾರು ಹೇಳ್ತಾ ಇಲ್ಲ. ಈಗ ಬೇರೆ ಸ್ಟೇಟ್ನಲ್ಲಿ ಹೆಚ್ಚಿದೆ ಅಂತ ನಾವು ಕಡಿಮೆ ಮಾಡಿದ್ದೀವಿ. ಎಕ್ಸೈದ್ರು ಇನ್ನೂ ಮಾಡಿಲ್ಲ, ಈಗ ಜಾರಿ ಮಾಡ್ತಾರೆ. ಇಲೆಕ್ಷನ್ಗಿಂತ ಮೊದಲು ಆ ಎಣ್ಣೆ ರೇಟ್ ಹೆಚ್ಚಾಯ್ತು, ಆದ್ಮೇಲೆ ಇದು ಎಣ್ಣೆ ರೇಟ್ ಹೆಚ್ಚಾಯ್ತು. ಕೊಡ್ತಾ ಇಲ್ಲ ನಮ್ಗೆ.